ಬಿಸಿ. ತುಂಬ ಕಾಸ್ಟ್ಲಿಯೆಸ್ಟ್ ಐಟಮ್ ಇದು, ತುಂಬ ಕಾಸ್ಟ್ಲಿಯೆಸ್ಟ್ ಐಟಮು. ಬಾಯ್ಲ್ಡ್ ಆಗಿ ಫುಲ್ ಬಾಯ್ಲ್ಡ್ ಆಗಿ ಹೋಗಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಅಮ್ಮ ಮಂಚು ಬಿದ್ದಾಡಿ. ಸೊ ಇನಿ ಇಲ್ಲಡೇನ ಒಂದೊಂದು ಪನ್ನೆರಡ. ಸೊ ಕನ್ನಡ ಇವತ್ತು ಮನೇಲಿ ಏನಾಗ್ತುನ್ನದು ಹೇಳಿದೆ, ಇಲ್ಲಿ ಕಾಫಿ, ಇಲ್ಲಿ ಹಾಲು, ಇಲ್ಲಿ ಏನೋ ನಮ್ಮದು ವೆಜ್ ಸ್ಪೆಷಲ್ ಎಲ್ಲ ಉಂಟು. ವೆಜ್ ಸ್ಪೆಷಲ್ ಅಂತಲ್ಲ, ಬರೀ ವೆಜ್ ಐಟಮ್ಸು. ಹಾಗೆ ಇಲ್ಲಿ ಫ್ರಿಜ್ಜಲ್ಲಿ ಉಂಟು, ಫ್ರಿಜ್ಜಲ್ಲಿ ಬರೀ ಫ್ರಿಜ್ ಉಂಟು ಅಷ್ಟೇ, ಮತ್ತೆ ಎಂತೆಲ್ಲ. ಸೊ ಕೆಲಸ ಎಲ್ಲ ಮುಗಿಸಿ ಬರುವುದು ತುಂಬ ಲೇಟ್ ಆಯಿತು, ಗಂಟೆಗೆ 7:30. ಸೊ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಏನೂ ಇಲ್ಲ, ಯಾವುದ್ರ ಬಗ್ಗೆನೂ ಇಲ್ಲ. ಎಂತ ಹೇಳ್ತೀರಿ ಅಮ್ಮ? ಅಮ್ಮನಿಗೆ ಎಂತ ಕೆಲಸ? ಅಮ್ಮನಿಗೆ ತುಂಬ ಕೆಲಸ ಉಂಟು. ಮಗು ಬಂದಮೇಲೆ ಅಂತೂ ತುಂಬ ಕೆಲಸ. ಸೊ ನಾನು ಇವತ್ತು ಏನು ಮಾಡಲಿಕ್ಕಿದ್ದೇನೆ ಅಂತ ಹೇಳಿದರೆ, ಫ್ಲಿಪ್ಕಾರ್ಟಲ್ಲಿ ತುಂಬಾ ಐಟಮ್ನ ಆರ್ಡರ್ ಹಾಕಿದ್ದೇನೆ. ಯಾವುದಂತ ಹೇಳಿ ನಮ್ಮ ಬ್ಲಾಗಿಗೆ ಬೇಕಾಗುವಂಥ ಐಟಮ್ಸು. ಆ ಬ್ಲಾಗಿಗೆ ಬೇಕಾದ ಐಟಮ್ಸ್ ಇವತ್ತು ಅನ್ಬಾಕ್ಸ್ ಮಾಡ್ತೇನೆ. ಸೊ ಅನ್ಬಾಕ್ಸ್ ಮಾಡಿ ಐಟಮ್ ಹೇಗೆ ಉಂಟು ಅಂತ ನಾನು ತೋರಿಸ್ತೇನೆ. ಅದಕ್ಕಿಂತ ಮೊದಲು ಇಲ್ಲಿ ಇದಾಗ್ತಾ ಉಂಟು ಆಯಿತಾ, ಕಾಫಿ. ಸೊ ಹಾಗೆ ನನಗೆ 2 ಬಾಯ್ಲ್ಡ್ ಎಗ್ ಇಡ್ಲಿಕ್ಕೆ ಉಂಟು. ಬಾಯ್ಲ್ಡ್ ಎಗ್ಗಿಗೆ ಪಾತ್ರೆ ಕೈಯಾಸ ಪಾತ್ರೆ. ಹಾಂ ಸರಿ. ಸೊ ಬಾಯ್ಲ್ಡ್ ಎಗ್ಗಿಗೆ ನೀರಿಟ್ಟು ರಪ್ಪ ಒಂದು ಬಿಸಿ ಆದಮೇಲೆ ಸೊ ಫ್ರೆಶ್ ಅಪ್ ಆಗ್ತೇನೆ. ಫ್ರೆಶ್ ಅಪ್ ಆದಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೇನೆ. ಸೊ ಹಾಗೆ ಮತ್ತೆ ಬಿಸಿ ನೀರಲ್ಲಿ ಬಿಸಿಯಾಗಿರ್ತದೆ, ಬಿಸಿಯಾಗ್ತದೆ ಅದಕ್ಕೆ ಬೇಯ್ತದೆ. ಒಂಚೂರು ನಿಂತು ಬೇರೆ ಬಾಕಿ. ಸೊ ಇದು ಕಾಫಿ ಸ್ವಲ್ಪ ಮಿಕ್ಸಿ ಮೇಲೆ ಬರುವಾಗ ಆಫ್ ಮಾಡಿಬಿಟ್ರು ಅಮ್ಮ, ತುಂಬಾ ಶಾರ್ಪ್. ಸೊ ಈಗ ಬಿಸಿ. ಸೊ 2 ಬಾಯ್ಲ್ಡ್ ಎಗ್ ಹಿಡಿದು ಪಟ. ಹಾಂ ಶಬಾಷ್. ಸೊ ಬಾಯ್ಲ್ಡ್ ಎಗ್ ಇಟ್ಟು ಇದಕ್ಕೆ ಮುಚ್ಚಲೇಬೇಕಲ್ಲಮ್ಮ, ಮುಚ್ಚಲಿಲ್ಲ ಉಂಟು, ಇದೇ ಆಗ್ತದೆ ಮುಚ್ಚಳ, ಬಿಸಿ ಆಗ್ತದೆ. ಸೊ ಇದನ್ನು ಮುಚ್ಚಬೇಕು, ತಗೊಂಡೋಗಿ ಹೀಗೆ ಬಾಯ್ಲ್ಡ್ ಎಗ್ ಮೇಲೆ, ಬಾಯ್ಲ್ಡ್ ಎಗ್ ಮೇಲೆ ನಿಲ್ಲಿ ತಂತ ಹೀಗೆ ಅಲ್ವಾ? ಸೊ ಸೊ ಬೇರೆ ಉಂಟಾ? ಹಾಂ ಬೇರೆ ಹಾಕ್ತೇನೆ, ಬೇರೆ ಇರಬೇಕಲ್ಲ. ಸೊ ಇದನ್ನು ಹಾಕ್ಬೇಕು, ಇದನ್ನು ಹೀಗೆ ಇಡಬೇಕು. ಎಸ್ ಡನ್. ಸೊ ಬಾಯ್ಲ್ಡ್ ಎಗ್ ಆಗ್ತದೆ, ಸಮ ತಿನ್ನಬೇಕು. ಸೊ ಒಂದೊಳ್ಳೆ ಪ್ರೋಟೀನ್ ಇವತ್ತು ನಮ್ಮ ಮನೆಯಲ್ಲಿ ನನಗೆ. ಏನು ನೀರು? ಓಕೆ. ಸೊ ಬಿಸಿನೀರು ಬಿಸಿ ಆದಮೇಲೆ ಇದಕ್ಕೆ ಹಾಕಿ ಇಡಬೇಕಂತೆ, ಅದು ಅಕ್ಕನಿಗೆ. ಸೊ ಅಕ್ಕ ಸ್ವಲ್ಪ ಮನೆಯಲ್ಲಿ ತುಂಬ ಶೋರ್ ಶರಾಬ ಮಾಡುವಾಗಿಲ್ಲ ವ್ಲಾಗ್ ಮಾಡ್ತಾ. ಇಲ್ಲ ಮೊದಲೇ ತುಂಬ ಶೋರ್ ಶರಾಬ ಮಾಡ್ತಾ ಇದ್ದೆ ವ್ಲಾಗ್ ಮಾಡ್ತಾ. ಗಟ್ಟಿ ಮಾತಾಡ್ಕೊಂಡು ಆಚೆ ಸುತ್ತಾಡ್ಕೊಂಡು ಕಿರ್ಚಾಡ್ಕೊಂಡು ಗಮ್ಮತ್ ಬ್ಲಾಗ್ಸು. ಈಗ ಬರೀ ಸೈಲೆಂಟ್ ಬ್ಲಾಗ್ಸ್. ಮನೇಲಿ ಮಗು ಇದೆ, ಮಲ್ಕೊಂಡಿದೆ. ಸೊ ಇಲ್ಲಿ ಎಂತ ಉಂಟು ನಮ್ಮನೆ ತೋರಿಸ್ಲಿಕ್ಕೆ? ಎಂತ ಇಲ್ಲ, ನೋಡುವ. ಸೊ ವ್ಲಾಗ್ ಮೆಂಟಲ್ಲಿ ಒಂದು ಕಾಲ್ ಬಂತು. ಕಾಲ್ ಅಂತ ಹೇಳಿದೆ, ಒಂದು ಪರ್ಸ್ನಲ್ ಕಾಲ್ ಬಂತು. ಕಾಲ್ ಅಟೆಂಡ್ ಮಾಡಿದ್ದೇನೆ. ಸೊ ಕಾಲ್ ಅಟೆಂಡ್ ಆಯಿತು. ಮತ್ತೆ ಎಂತ ಹೇಳೋದು ಮನೆ, ಇವತ್ತು ವ್ಲಾಗ್ ತುಂಬ ಚಪ್ಪೆ ಆಗ್ತುಂಟು. ಯಾಕೆ ಅಂತ ಹೇಳಿದ್ರೆ ಎಂತ ಹೇಳುವಾಗಿಲ್ಲಲ್ಲ. ಸೊ ಇವತ್ತಿನ ಶೆಡ್ಯೂಲ್ ಅಂತ ಹೇಳ್ತೇನೆ ನೋಡಿ. ಬೆಳಿಗ್ಗೆ ನಾನು 7 ಗಂಟೆಗೆ ಡ್ಯೂಟಿಗೆ ಹೊರಟೆ. ಸೊ 7ಗೆ ಹೊರಟು 7:30ಗೆ ಡ್ಯೂಟಿ ಸ್ಟಾರ್ಟ್. ಸೊ 7:30ಇಂದ 4 ತನಕ. ಸೊ 4 ಗಂಟೆ ತನಕ ಡ್ಯೂಟಿ ಆಯಿತು. ಸೊ 4 ಗಂಟೆಗೆ ಡ್ಯೂಟಿ ಬಿಟ್ಟು ಮನೆಗೆ ಬಂದ 4:15. ಸೊ 4:45ಕ್ಕೆ ಮನೆಯಿಂದ ಹೊರಟೆ. ಸೊ ನೋಡ್ಬೋದು ನಿಮಗೆ ಯೂನಿಫಾರ್ಮ್, ಸ್ವಚ್ಛತೆ ಕ್ಲೀನಿಂಗ್ನದ್ದು ಯೂನಿಫಾರ್ಮ್ ಹಾಕೊಂಡಿದ್ದೇನೆ. ಸೊ ಈ ಟೀ ಶರ್ಟ್ ಹಾಕೊಂಡು ಇದೊಂದು ಕೆಲಸಕ್ಕೆ ಹೋದೆ. ಅದು ಫಿನಿಶ್ ಮಾಡಿ 7 ಗಂಟೆಗೆ ಮನೆಗೆ ಬಂದೆ. ಸೊ ಈಗ ಗಂಟೆ 7:15. ಸೊ ಸ್ನಾನ ಮಾಡಬೇಕು, ಫ್ರೆಶ್ ಅಪ್ ಆಗಬೇಕು. ಸೊ ಬಾಯ್ಲ್ಡ್ ಎಗ್ ತಿನ್ನಬೇಕು, ಮತ್ತೆ ಎಂತಿಲ್ಲ ತಿನ್ನಲಿಕ್ಕೆ, ತುಂಬ ಹಸಿವು ಆಗ್ತಾ ಉಂಟು. ಸ್ವಲ್ಪ ತಿಂದು ಫ್ರೆಶ್ ಅಪ್ ಆಗಿ ನಾನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ನಂದು ವ್ಲಾಗ್ ಐಟಮ್ನ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಆಗ್ತದೆ ನೋಡಿ. ಇನ್ ಬಿಟ್ವೀನ್ ನಾನು ಬಾಯ್ಲ್ಡ್ ಎಗ್ ಮಾಡಿದೆ ಮಾರೆ. ಬಾಯ್ಲ್ಡ್ ಎಗ್ ನಾನು ಮಾಡಿದೆ ಅಮ್ಮನೊಟ್ಟಿಗೆ ಸಮ್ಮ ಬೈಗಳು. ಯಾಕಂತ ಹೇಳಿದರೆ ಬಾಯ್ಲ್ಡ್ ಎಗ್ ಫುಲ್ ಬಾಯ್ಲ್ಡ್ ಆಗಿ ಹೋಗಿದೆ. ನಾನು ಬಾಯ್ಲ್ಡ್ ಎಗ್ ಹೀಗೆ ಬಿಸಿಯಲ್ಲಿ ಇಟ್ಟಿದ್ರೆ ಮೇಲೆ ಮುಚ್ಚಿದ್ದೆ. ಸೊ ಅದು ಬಾಯ್ಲ್ಡ್ ಹೋಗಿ ಫುಲ್ ಬಾಯ್ಲ್ಡ್ ಆಗಿ ಸುಟ್ಟು ಕರ್ಕಲಾಗಿ ಹೋಗಿದೆ. ಅಮ್ಮನಿಗೆ ಗೊತ್ತಾಯ್ತು, ಈಗ ಬೈತಾ ಇದ್ದಾರೆ. ಸಮ ಬೈದರು ಒಂದ್ಸಲ 2-3 ಸಲ ಐತೆ. ಮತ್ತೆ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಬೈಗಳ ಕೆಳಗಿಳಿ ಕಿವಿ ಎಲ್ಲ ಹೊಟ್ಟಿ ಹೋಗ್ತದೆ. ಈ ಅಮ್ಮನವ್ರದ್ದು ಬೈಗಳಲ್ಲ ಮಾರೆ, ಯಾರೇ ಬೇಕು ಕಿರಿಕಿರಿ. ಸೊ ವೆಲ್ಕಮ್ ಬ್ಯಾಕ್. ಸೊ ಈಗೇನು ಅಂತ ಹೇಳಿದರೆ ಫ್ರೆಶ್ ಅಪ್ ಎಲ್ಲ ಆಯಿತು. ಫ್ರೆಶ್ ಅಪ್ ಎಲ್ಲ ಆಗಿ ಗಂಟೆಗೆ ಎಕ್ಸಾಕ್ಟಾಗಿ 9:40. ಸೊ ನನಗೆ ಆದಷ್ಟು ಬೇಗ ನಾನು ಅನ್ಬಾಕ್ಸಿಂಗ್ ಮಾಡ್ತೇನೆ. ಸೊ ಹಾಗೆ ಇನ್ನೊಂದು ಏನು ಅಂತ ಹೇಳಿದರೆ,
ಊಟ ಮಾಡಬೇಕು, ತುಂಬ ಹಸಿವಾಗ್ತಾ ಉಂಟು. ನಂದು ಅಮ್ಮ ಈಗ ಮಲಗ್ತಾರೆ ಸ್ವಲ್ಪ ಹೊತ್ತಿನಲ್ಲಿ. ಅಮ್ಮ ಮಲಗ್ತಾರೆ ಅಂದರೆ ಮಗು ಕೂಡ ಮಲಗಿದೆ. ಹಾಗಾಗಿ ನಂದು ಬಾಯಿ ಎಷ್ಟು ದೊಡ್ಡದಿದೆ ಅಂತ ಹೇಳಿದರೆ ಕನ್ನಡ ಮಾತಾಡುವಾಗ. ಸೊ ಅಮ್ಮ ಮಲಗಿದ್ದಾರೆ, ಅಲ್ಲ ಅಮ್ಮ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮಲಗ್ತಾರೆ. ಇನ್ನು ಅಕ್ಕ ಸಹ ಮಲಗ್ತಾರೆ, ಮಗು ಈಗ ಮಲಗಿದೆ. ಅದಕ್ಕಾಗಿ ಅವ್ರು ಬೇಗ ಮಲಗ್ತಾರೆ. ಯಾಕೆಂತ ಹೇಳಿದರೆ ಮಗು ಮಿಡ್ ನೈಟ್ನಲ್ಲಿ ಎಲ್ಲ ಹೇಳ್ತದೆ, ಹಾಗಾಗಿ ಅವರಿಗೆ ಬೇಗ ಮಲಗ್ತಾರೆ. ಸೊ ಹಾಗಾಗಿ ಅವ್ರು ಮಲಗಿಂತ ಮೊದಲು ನಾನೊಂದು ಅನ್ಬಾಕ್ಸಿಂಗ್ ಮಾಡ್ತೀನಿ, ಇಲ್ಲ ಅಂತೇಳಿ ಸಮ ಬೈತಾರೆ. ಸೊ ಚಲೋ ಪಟ್ಟ ಮಾಡುವ. ಸೊ ಅನ್ಬಾಕ್ಸಿಂಗಲ್ಲಿ ಫಸ್ಟ್ ಎಂತ ಬರ್ತದೆ ಅಂತ ಹೇಳಿದರೆ, ಸೊ ಇಲ್ಲಿ ಉಂಟು ನಂದು ಅನ್ಬಾಕ್ಸಿಂಗು. ಸೊ ಇದೊಂದು ಅನ್ಬಾಕ್ಸ್ ಆಗಿ ನೋಡಿ 4 ಭಾಗ ಆಗಿದೆ. ಸೊ ಇದೇನಂತ ಮತ್ತೆ ಹೇಳ್ತೇನೆ. ಸೊ ಇಲ್ಲಿ ಉಂಟು, ಇದು ಬಂದುಬಿಟ್ಟು ನನ್ನ ಮೌಂಟ್. ಸೊ ಇದನ್ನು ನಾನು ಫಸ್ಟ್ ಅನ್ಬಾಕ್ಸ್ ಮಾಡ್ತೇನೆ. ಸೊ ಇದೀಗ ನನಗೆ ಯೂಸ್ ಉಂಟು. ಸೊ ಹಾಗೆಯೇ ಇಲ್ಲಿ ಉಂಟು ದ OG, ನೋಡ್ಬೋದು ನಿಮಗೆ. ಸೊ ಟ್ರೈಪಾಡ್. ಸೊ ನಾನು ಟ್ರೈಪಾಡ್ ತಗೊಳ್ಬೇಕು ತುಂಬ ಆಸೆಯಲ್ಲಿದ್ದೆ, ಬಟ್ ಫೈನಲಿ ನಾನು ಟ್ರೈಪಾಡ್ ತಗೊಂಡಿದ್ದೇನೆ. ಬಟ್ ಅದಕ್ಕಿಂತ ಮೊದಲು ನಾನು ಇದನ್ನು ಫಿಕ್ಸ್ ಮಾಡ್ಕೊಳ್ತೇನೆ. ಆ್ಯಂಡ್ ಇದ್ರದ್ದು ಯೂಸ್ ಏನಂತ ನಿಮಗೆ ಹೇಳ್ತೇನೆ. ಒಂದು ಡಿಜಿಟೆಕ್ ಕಂಪನಿಯವರದ್ದು, ಡಿಜಿಟೆಕ್ ಬ್ರ್ಯಾಂಡಿಂಗ್ ಇದೆ ಇದರಲ್ಲಿ. ಸೊ ಇದನ್ನು ಓಪನ್ ಮಾಡಿ, ಸೊ ಇದು ನಮಗೆ ಔಟ್ಡೋರಿಗೆಲ್ಲ ಹೋದಾಗ ತುಂಬ ಏನಾದರೂ ವ್ಲಾಗ್ಸ್ ಎಲ್ಲ ಮಾಡಲಿಕ್ಕೆ ಇದೆ, ಅಥವಾ ಏನಾದರೂ ಒಂದು ಇವೆಂಟ್ ಏನಾದರೂ ಕ್ಯಾಂಪಿಂಗ್ ಎಲ್ಲ ಮಾಡೋ ಪ್ಲೇಸ್ನಲ್ಲಿ ಇದು ಯೂಸ್ ಆಗುತ್ತೆ. ಸೊ ಇದು ಬಂದುಬಿಟ್ಟು ಹೇಗೆ ಉಂಟು ಅಂತ ಹೇಳಿದರೆ ನೋಡಲಿಕ್ಕೆ ಈ ಥರ ಉಂಟು. ಎಂಥ ಮರ ಇದು. ಸೊ ನೋಡ್ಬೋದು ಈ ಥರ ಇದೆ. ಸೊ ಇದನ್ನು ಹೇಗೆ ಬೇಕು ಹಾಗೆ ನಾವು ಪಿಟಿಸ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ಈ ಕೈ ಉಂಟು ಅಂತ ಹೇಳಿದರೆ, ಸೊ ಇದಕ್ಕೆ ಹೀಗೆ ಲಾಕ್ ಮಾಡ್ಬೋದು. ನೋವಾಗ್ತದೆ ಮರೆ. ಸೊ ಹೀಗೆ ಫಾರ್ ಎಕ್ಸಾಂಪಲ್ ಹೀಗೆ. ಸೊ ಇದು ಮರದ್ದೊಂದು ರೆಂಬೆ ಅಂತ ಎಣಿಸ್ಕೊಳ್ಳಿ. ಸೊ ಅದಕ್ಕೆ ಹೀಗೆ ನಾವು ಯಾವ ರೀತಿ ಬೇಕೋ ಆ ರೀತಿ ನಾವು ಇದನ್ನು ಫೋಲ್ಡ್ ಮಾಡ್ಕೊಳ್ಬೋದು. ಸೊ ಇದನ್ನು ಸತ್ತ ನಿಲ್ಲಿಸ್ಕೊಳ್ಬೋದು. ಈ ಥರ ತೋರಿಸ್ತೇನೆ ನಿಮಗೆ, ವೆಯ್ಟ್ ಮಾಡಿ. ಸೊ ಈ ಥರ ಮಾಡ್ಕೊಳ್ಬೋದು. ಎಲ್ಲಿ ಉಂಟು ಬರೆ, ಸೊ ಈ ಥರ ಮಾಡ್ಬೋದು ನೋಡಿ. ಸೊ ಕರೆಕ್ಟಾಗಿ ನಿಲ್ತದೆ. ಸೊ ಇಲ್ಲಿಗೆ ನಮ್ಮದು ಕ್ಯಾಮರಾ ಇಡಲಿಕ್ಕೆ. ಸೊ ಆ ಕ್ಯಾಮರಾವನ್ನು ಹೇಗೆ ಇಡೋದು ಅಂತ ಹೇಳಿದರೆ, ಇನ್ನೊಂದು ಐಟಮ್ ಉಂಟು. ಸೊ ಐಟಮ್ ಯಾವುದು ಅಂತ ಹೇಳಿದರೆ ನಿಮ್ಗೆ ಹೇಳ್ತೇನೆ ನೋಡಿ. ಸೊ ಇಲ್ಲಿರ್ತದೆ. ಸೊ ಬಂದು ನಾನು ಚೀಲ ಹರಿದಾಗಿದೆ, ಬಟ್ ಏನು ಐಟಮ್ ಅದು ನಾನು ನೋಡಿಲ್ಲ. ಇದು ಬಂದುಬಿಟ್ಟು 2 ವಾರ ಆಗಿದೆ. ಬಟ್ ಅಕ್ಕ ಹಾಸ್ಪಿಟಲಲ್ಲಿ ಇದ್ದ ಕಾರಣ ಇದನ್ನು ನೋಡಲೇ ಇಲ್ಲ ಏನು ಅಂತ. ಸೊ ಇದು ನೋಡೋಕ್ಕಿಂತ ಮೊದಲು ನಾನು ಇದನ್ನು ಫಿಟ್ ಮಾಡ್ತೇನೆ. ಸೊ ಇದನ್ನು ಫಿಟ್ ಮಾಡಲಿಕ್ಕೆ ನನಗೆ ಇದು ಫಿಟ್ಟಿಂಗ್ಸ್ ಬೇಕು. ಎಲ್ಲುಂಟು ನೋಡ್ತೇನೆ. ಸೊ ಇದು ಬಂದುಬಿಟ್ಟು ಅದರ ಫಿಟ್ಟಿಂಗ್ ನೋಡ್ಬೋದು, ಈ ಥರ ಇರ್ತದೆ. ಸೊ ಇದು ಹೇಗೆ ಕೂರ್ತದೆ ಅಂತ ಹೇಳಿದರೆ, ಸೊ ಇದರ ಮಂಡೆಗೆ ಇದು ಬಂದು ಹೀಗೆ ಇಡಬೇಕು. ಸೊ ಇದನ್ನು ಇಟ್ಟು ಟೈಟ್ ಮಾಡಬೇಕು. ಸೊ ಇದು ಟೈಟ್ ಆಯ್ತಲ್ಲ. ಸೊ ಇದರ ನಂತರ ಇಲ್ಲಿ ಉಂಟು ಮಾರೆ ಮೌಂಟ್ ಹಾಕಬೇಕಲ್ಲ, ಮೌಂಟ್. ಸೊ ಇಲ್ಲಿ ಉಂಟು ಡಿ ಜೆ ಬ್ರ್ಯಾಂಡಿಂಗ್ನದ್ದು ಮೌಂಟು. ಸೊ ಇದನ್ನು ಇದಕ್ಕೆ ಫಿಟ್ ಮಾಡಬೇಕು. ಸೊ ಸೆಟ್ ಆಯಿತು. ಸೊ ಇದರ ಮೇಲೆ ನನ್ನ ಕ್ಯಾಮರಾನ ತಗೊಂಡು ಬಂದು ಇದರ ಮೇಲೆ ತಿರುಗಿಸಿ ಹೀಗೆ ಇಟ್ಬಿಟ್ರೆ ಸೊ ಕ್ಯಾಮರಾ ಲಾಕ್. ಸೊ ಚಲೋ ಬ್ಲಾಗ್ ಸ್ಟಾರ್ಟ್ ಮಾಡುವ. ಈ ಥರ ಇಟ್ಟು ಇದರ ನಂತರ ನೆಕ್ಸ್ಟ್ ಏನು ಐಟಮ್ ಉಂಟು ಅಂತ ಹೇಳಿ ನೋಡಿ. ಇಷ್ಟು ರಾಶಿ ಐಟಮ್ ಉಂಟು. ಸೊ ಇಷ್ಟು ರಾಶಿ ಐಟಮಲ್ಲಿ ಇದನ್ನು ಅನ್ಬಾಕ್ಸ್ ಮಾಡಿ ಆಯಿತು. ಸೊ ಇದು ಏನು ಅಂತ ಹೇಳಿದರೆ, ಸೊ ಇದನ್ನು ಮೊದಲೇ ಹರಿದು ಬಿಸಾಕಿದ್ದಲ್ಲ. ಸೊ ಅದು ನಂದು ಇಲ್ಲಿ ಮೈಕ್ನ ಒಳಗಡೆ ಉಂಟು. ಸೊ ಈ ಮೈಕ್ನ ಒಳಗಡೆ ಸೊ ಇಲ್ಲಿ ಉಂಟು. ಸೊ ಇದು ಬಂದುಬಿಟ್ಟು ಇದು ಸಿ ಟೈಪ್ನಿಂದ ಇದು ನಮ್ಮ ಲೈಟಿಂಗ್ ನಂದು iPhone 13 ಆಗಿರೋ ಕಾರಣ ಲೈಟ್ನಿಂಗ್ ಬರುವಂಥದ್ದು. ಹೀಗೆ ಆಗಿದೆ ಕ್ಯಾಮರಾ. ಹಾಂ ಎಸ್. ಸೊ ನಂದು iPhone 13 ಆದ ಕಾರಣ ಲೈಟಿಂಗ್ನದ್ದು ಬರುವಂಥದ್ದು, ಲೈಟ್ನಿಂಗ್ನದ್ದು ಇದು ಎಂತ ಹೇಳ್ತಾರೆ ಕನೆಕ್ಟ್ ಬರುವಂಥದ್ದು. ಸೊ ಇದನ್ನು ನಾನು ಲೈಟಿಂಗ್ನಾಗ ತಗೊಂಡದ್ದು. ಸೊ ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಹೇಳಿದರೆ, ಇದು ನಂದು ಮೈಕ್ ಇಲ್ಲಿ ಕನೆಕ್ಟ್ ಆಗುತ್ತೆ. ಸೊ ಇದು ಸಿ ಟೈಪ್. ಸೊ ಈ ಸಿ ಟೈಪ್ನಿಗೆ ನಾನು ಇದನ್ನು ಹೀಗೆ ಸಿಕ್ಕಿಸಿ ಇಲ್ಲಿ ನಾನು ಲೈಟ್ನಿಂಗ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಸೊ 2 ಥರ ಎಂತ ಹೇಳ್ತಾರೆ ಒಂದು ಕನೆಕ್ಟ್ ನಾನು ತಗೊಂಡಿದ್ದೇನೆ. ಸೊ ಹಾಗಾಗಿ ಇಲ್ಲಿ ಇಷ್ಟು ಐಟಮ್ ಉಂಟು. ಇದಕ್ಕಿಂತ ಮೊದಲು ಒಂದು OG ಐಟಮ್ ಹೇಗಿದ್ದೇನೆ. ಸೊ ಅದು ಇಲ್ಲಿ ಉಂಟು. ಸೊ ಇದು ಬಂದುಬಿಟ್ಟು ಫ್ಲಿಪ್ಕಾರ್ಟ್ನಿಂದ ಬಂದದ್ದು ನನಗೆ ಐಟಮು. ಸೊ ಆರ್ಡರ್ ಹಾಕಿದ್ದೀನಿ. ತುಂಬಾ ಕಾಸ್ಟ್ಲಿಯೆಸ್ಟ್ ಐಟಮ್ ಇದು, ತುಂಬಾ ಕಾಸ್ಟ್ಲಿಯೆಸ್ಟ್ ಐಟಮು. ಸೊ ಹೇಗೆ ಉಂಟು ನನಗೆ ನೋಡಬೇಕು, ಕ್ಯೂರಿಯಾಸಿಟಿ ತುಂಬಾ ಉಂಟು. ಸೊ ಈ ಥರ ಉಂಟು ಐಟಮು, ನೋಡ್ಬೋದು. ಈ ಥರ ಉಂಟು. ಸೊ ಇದನ್ನು ನಾವು ಈ ಥರ ನೆಲದಲ್ಲಿ ಇಡ್ಬೋದು. ಹಾಗೆಯೇ ಇಲ್ಲಿ ನಾವು ನಮ್ಮ ಕ್ಯಾಮರಾನ ಇಡ್ಬೋದು. ಸೊ ಇಲ್ಲಿ ಕ್ಯಾಮರಾನ ಇಟ್ಟರೆ ಸೊ ನಮಗೆ ಯಾವ ರೀತಿ ಬೇಕು ಆ ರೀತಿ ನಮಗೆ ಇಲ್ಲಿ ವೀಡಿಯೋ ಶೂಟ್ ಮಾಡ್ಕೊಳ್ಬೋದು, ಮೇಲೆ ಕೆಳಗೆ ಮತ್ತು ಹೀಗೆ ಅಡ್ಡ ಉದ್ದ ಎಲ್ಲ ಮಾಡ್ಬೋದು. ಮತ್ತು ಇಲ್ಲಿ ಪ್ಲಸ್ ಏನು ಅಂತ ಹೇಳಿದರೆ ಇಲ್ಲಿ ನಿಮಗೆ ನೋಡ್ಬೋದು ನೋಡಿ, ನಮ್ಮದು
ನೀರಿನದ್ದು ಎಂತ ಹೇಳಿದ್ರೆ ವಾಟರ್ ಲೆವೆಲ್ ಉಂಟಿಲ್ಲಿ. ಸೊ ವಾಟರ್ ಲೆವೆಲಲ್ಲಿ ಯೂಸ್ ಮಾಡ್ಬೋದು. ಹಾಗೆ ಇದನ್ನು ನಾವು ಎಷ್ಟು ಬೇಕಷ್ಟು ಉದ್ದ ಕೂಡ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ನೋಡ್ಬೋದು, ನಿಮಗೆ ಇಲ್ಲಿ ಓಪನಿಂಗ್ ಆಯಿತು ನಂದು ಸ್ಟ್ಯಾಂಡು. ಸೊ ಇದು ಟ್ರೈಪಾಡು. ಸೊ ಈ ಟ್ರೈಪಾಡ್ ನೋಡಿ ಎಷ್ಟು ಚೆಂದ ಉಂಟು ಅಂತ ಹೇಳಿದರೆ, ನಾನು ಇಲ್ಲಿದ್ದೇನೆ 5.6 ಫೀಟು. ಸೊ ಇಲ್ಲಿಗೆ ಬರೋದು ನಂದು. ಸೊ ಎಕ್ಸಾಕ್ಟ್ ಇಲ್ಲಿಗೆ. ಸೊ ಒಂದು 4 ಫೀಟ್ ಬರ್ತದೆ. ಸೊ 4 ಫೀಟ್ ಬಂದ ನಂತರ ಜಸ್ಟ್ ಇಲ್ಲಿ ಕ್ಯಾಮರಾವನ್ನು ಹೀಗೆ ಇಟ್ಟು ಇದರ ಮೇಲೆ ಜಸ್ಟ್ ಹೀಗೆ ಇಟ್ಟು ವ್ಲಾಗ್ ಮಾಡ್ಬೋದು. ಈ ಥರ ಈ ಆ್ಯಂಗಲಲ್ಲಿ ಬರ್ತದೆ, ಈ ಆ್ಯಂಗಲು. ಸೊ ಇಷ್ಟು ಆ್ಯಂಗಲ್ನ ಕವರ್ ಮಾಡಿಕೊಡ್ಬೋದು. ಸೊ ಇದೆಲ್ಲಾದರೂ ನನಗೆ ಇನ್ ಫ್ಯೂಚರಲ್ಲಿ ಒಂದು ಒಳ್ಳೆ ಎಂತ ಹೇಳ್ತಾರೆ ಶಿಟ್ ಕ್ಯಾಂಪಿಗೆ ಏನಾದರೂ ಮಾಡಲಿಕ್ಕಿದ್ರೆ ಆ ಟೈಮಲ್ಲಿ ಒಳ್ಳೆ ಯೂಸ್ ಆಗ್ತದೆ. ಸೊ ನಿಮಗೆ ನೋಡ್ಬೋದು ಇಲ್ಲಿ ಉಂಟು ನಂದು ಟ್ರೈಪಾಡ್. ಸೊ ಇದನ್ನು ಬೇಗ ನಾನು ಎಂತ ಹೇಳ್ತಾರೆ ಮಾಡಿಸ್ತೇನೆ. ಸೊ ಇದು ನೋಡ್ಬೋದು ನಿಮಗೆ ಕ್ಲೋಸ್ ಆಯಿತು. ಸೊ ಇಷ್ಟು ಸಣ್ಣದು ಉದ್ದ ಮಾಡಿದ ಮೇಲೆ 4.5 ಫೀಟ್ ಆಗ್ತದೆ. ಸೊ ಇದನ್ನು ಸೈಡ್ ಇಡುವ. ಸೊ ಇದಾದಮೇಲೆ ಬೇರೆ ಎಂಥ ಐಟಮ್ ಉಂಟು ಅಂತ ಹೇಳಿದರೆ, ಇದು ಬಂದುಬಿಟ್ಟು ನನ್ನ ಮೌಂಟು. ಸೊ ಇದು ಯಾವ ರೀತಿ ಯೂಸ್ ಆಗುತ್ತೆ ಅಂತ ಹೇಳಿದರೆ, ನೋಡಿ ಇದು ಹೆಲ್ಮೆಟು. ಸೊ ಹೆಲ್ಮೆಟ್ಟಿಗೆ ಇಲ್ಲಿ ಕ್ಯಾಮರಾ ಫಿಕ್ಸ್ ಆಗುತ್ತೆ. ಸೊ ಈ ಕ್ಯಾಮರಾ ಆ್ಯಂಗಲ್ ಇನ್ನೂ ನನಗೆ ಇಲ್ಲಿ ಬರುತ್ತೆ. ಇನ್ನು ಬೆಟರ್ ಆ್ಯಂಗಲ್ ಬೇಕು ಅಂತ ಹೇಳಿದರೆ ಇದನ್ನು ನಾನು ಹಾಕಿ ಈ ಥರ ಎಕ್ಸ್ಟೆನ್ಷನ್ ಮಾಡ್ಕೊಳ್ಬೋದು. ಸೊ ಇಲ್ಲಿಗೆ ಹಾಕಿ ಹೀಗೆ ಉಂಟು. ಸೊ ಇಲ್ಲಿಗೆ ಹಾಕಿದ ನಂತರ ನನ್ನದು ಕ್ಯಾಮರಾ ಇಲ್ಲಿಗೆ ಫಿಟ್ ಆಗ್ತದೆ. ಸೊ ನಾನು ಕ್ಯಾಮರಾನ ಹೀಗೆ ಬೇಕಾದ್ರೆ ಹೀಗೆ ಬಗ್ಗಿಸ್ಕೊಳ್ಬೋದು, ಹೀಗೆ ಬೇಕು ಸತ್ತ ಮಾಡ್ಕೊಳ್ಬೋದು. ಯಾವ ರೀತಿ ಬೇಕಾದ್ರೆ ನಾನು ಯಾವ ಆ್ಯಂಗಲ್ ಬೇಕು ಆ ಆ್ಯಂಗಲ್ಗೆ ನಾನು ನನ್ನ ಕ್ಯಾಮರಾ ಫಿಟ್ ಮಾಡ್ಕೊಳ್ಬೋದು. ಈ ರೀತಿ ಅಥವಾ ಈ ರೀತಿ ಯಾವ ರೀತಿ ಬೇಕಾದ್ರೆ ಫಿಟ್ ಮಾಡ್ಕೊಳ್ಬೋದು. ಇದು ಒಂದು ಯೂಸು. ಸೊ ಅದು ಬಿಟ್ಟು ಇದರಲ್ಲಿ ಬೇರೆ ಎಂತೆಲ್ಲ ಉಂಟು ಅಂತ ಹೇಳಿದರೆ, ಸೊ ಇದೇನೊಂದು ಅಂತ ಹೇಳಿದರೆ, ನನಗೆ ಇಲ್ಲಿ ಕ್ಯಾಮರಾ ನಾನೆಲ್ಲ ನೀರಿಗೆ ಹೋಗೋ ಪ್ಲೇಸಲ್ಲಿ ನಾನು ಕ್ಯಾಮರಾ ತಗೊಂಡು ಹೋಗ್ತೇನೆ ಅಂತ ಹೇಳಿದರೆ ಇದನ್ನು ನಾನು ಯೂಸ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಕ್ಯಾಮರಾನ ಇಲ್ಲಿಗೆ ಮೌಂಟ್ ಮಾಡಿ ಟೈಟ್ ಮಾಡಿದರೆ ಆಯಿತು. ಇಲ್ಲಿ ಕ್ಯಾಮರಾ ಇಟ್ಕೊಳ್ಳೋದು. ಇನ್ ಕೇಸ್ ನನ್ನ ಕೈಯಲ್ಲಿ ಇದು ಕ್ಯಾಮರಾ ಸ್ಲಿಪ್ ಆಯಿತು ಅಂತ ಇಟ್ಕೊಂಡ್ರೆ ಕೂಡ ಇದು ನೀರಲ್ಲಿ ತೇಲ್ತದೆ. ಇದು ಫ್ಲೋಟಿಂಗ್. ಸೊ ಎಲ್ಲರೂ ನಾವು ನೀರಿಗೆ ಹೋಗುವಾಗ, ವಾಟರ್ ಪ್ಲೇಸಿಗೆ ಹೋಗುವಾಗ ನೀರಲ್ಲಿ ಬಿತ್ತು ಅಂತ ಹೇಳಿದ್ರೆ ಕ್ಯಾಮರಾ ಎಂತ ಆಗೋದಿಲ್ಲ. ಸೊ ಇದು ಫ್ಲೋಟ್ ಮಾಡ್ತಾ ಇರ್ತದೆ. ಸೊ ಕ್ಯಾಮರಾವನ್ನು ಮುಳುಗಲಿಕ್ಕೆ ಬಿಡೋದಿಲ್ಲ ಇದು. ಇದೊಂದು ಯೂಸು. ಸೊ ಇದು ನನಗೆ ತುಂಬ ಯೂಸ್ ಆಗ್ಬೋದು ಇನ್ ಫ್ಯೂಚರ್, ನಂಗೆ ಗೊತ್ತಿಲ್ಲ, ನೋಡುವ ಏನಾಗುತ್ತೆ ಅಂತ. ಸೊ ಇದು ಬಂದುಬಿಟ್ಟು ಎಕ್ಸ್ಟೆನ್ಷನ್ ಸ್ಟ್ಯಾಂಡು. ಸೊ ಇದು ನನಗೆ ಅಷ್ಟೇ ಯೂಸ್ ಇಲ್ಲ, ಇದು ನನಗೆ ಆಲ್ರೆಡಿ ಇದೆ. ಸೊ ಇದು ನನಗೆ ಇದು ಫುಲ್ ಕಾಂಬೋದಲ್ಲೇ ಬರುವಂಥದ್ದು, ಇದು ಅಷ್ಟು ಯೂಸ್ ಇಲ್ಲ. ಸೊ ಅದು ಬಿಟ್ಟರೆ ಇದು ಎಂತ ಹೇಳ್ತಾರೆ ಅಂತ ಹೇಳಿದರೆ, ಇದು ನನ್ನ ಬೈಕಿದ್ದು ಹ್ಯಾಂಡಲ್ ಬಾರ್ ಮೌಂಟು. ಸೊ ಇದು ಬೈಕಿದ್ದು ಹ್ಯಾಂಡಲ್ ಬಾರ್ ಮೌಂಟ್ ಇದು, ಅದು ನಿಮ್ಗೆ ಗೊತ್ತೇ ಇರುತ್ತೆ. ಬೈಕಿನ ಹ್ಯಾಂಡಲಿಗೆ ಮೌಂಟ್ ಮಾಡೋದು, ಇಲ್ಲಿ ಕ್ಯಾಮರಾ ಸಿಕ್ಸೋದು. ಇದು ಒಂದಾಯ್ತಲ್ಲ. ಸೊ ಅದಾದ ನಂತರ ಬೇರೆ ಏನು ಉಂಟು ಅಂತ ಹೇಳಿದರೆ, ಹೇ ವಾಟ್ ಈಸ್ ದಿಸ್? ಓಕೆ, ಇದು ಕೈಗೆ ರಿಸ್ಟಿಗೆ ಹಾಕುವಂಥದ್ದು ಅಲ್ಲ. ಹಾಂ, ಸೊ ಇದು ಬಂದುಬಿಟ್ಟು ನಂದು ರಿಸ್ಟ್ ಮೌಂಟು. ಸೊ ಹೀಗೆ ರಿಸ್ಟಿಗೆ ಮೌಂಟ್ ಮಾಡಿದಾಯಿತು. ಸೊ ಇಲ್ಲಿ ಕ್ಯಾಮರಾ ಸಿಕ್ಕಿಸ್ಬೋದು ಇಲ್ಲಿ. ಸೊ ಇದು ರಿಸ್ಟಿಗೆ ಮೌಂಟ್ ಮಾಡೋದು. ಸೊ ಕ್ಯಾಮರಾ ಹೀಗೆ ಇಟ್ಕೊಳ್ಬೋದು, ಹೀಗೆ ಇಟ್ಕೊಂಡು ನಾವು ವ್ಲಾಗ್ಸ್ ಮಾಡ್ಬೋದು, ಹೀಗೆ. ಸೊ ಇದು ಒಳ್ಳೆ ನೆಕ್ಸ್ಟ್ ಯೂಸ್ ಆಗ್ಬೋದು, ನೋಡುವ ಏನಾಗುತ್ತೆ ಅಂತ. ಸೊ ಹಾಗೆ ಇದು ಬಂದುಬಿಟ್ಟು ನಂದು ತಲೆಗೆ ಹಾಕ್ಕೊಳ್ಳುವಂಥದ್ದು. ಸೊ ಇದನ್ನು ಹೀಗೆ ಹಾಕ್ಕೊಂಡು ಇಲ್ಲಿ ಕ್ಯಾಮರಾ ಮೌಂಟ್ ಮಾಡ್ಬೋದು. ಇಲ್ಲಿ ಕ್ಯಾಮರಾ ಮೌಂಟ್ ಮಾಡಿದ ನಂತರ ಈ ಆ್ಯಂಗಲ್ ಇಟ್ಟರೆ ಆಯಿತು. ಸೊ ಯಾವ ರೀತಿ ಬೇಕು ಯಾವ ರೀತಿಯಲ್ಲಿ ನಂದು ಕ್ಯಾಮರಾ ಕವರ್ ಆಗ್ತದೆ. ಸೊ ಆ್ಯಂಗಲ್ಸು. ಸೊ ಇದು ಕೂಡ ಯೂಸ್ ಆಗ್ತದೆ, ತುಂಬಾ ಯೂಸ್ ಆಗ್ತದೆ. ಸೊ ಇದು ಬಂದ್ಬಿಟ್ಟು ಅಡ್ಜಸ್ಟ್ಮೆಂಟ್ಸು, ಇದೆಲ್ಲ ಏನೂ ಇಲ್ಲ, ಇದು ತೋರಿಸ್ಲಿಕ್ಕೆ ಇದೆಲ್ಲ ಅಡ್ಜಸ್ಟ್ಮೆಂಟ್ಸು ಒಳ್ಳೆ ಯೂಸ್ ಆಗುತ್ತೆ. ನಮ್ಮದು ಹೆಲ್ಮೆಟಿಗೆ ಇದಕ್ಕೆಲ್ಲ ಒಳ್ಳೆ ಯೂಸ್ ಆಗ್ತದೆ. ಇದು ಮೌಂಟ್ಸು 3 ಕೊಟ್ಟಿದ್ದಾರೆ, ಥ್ಯಾಂಕ್ ಗಾಡ್. ಒಳ್ಳೆ ಇದು ನನಗೆ ಬೇಕೇ ಬೇಕಿದ್ದು, ತುಂಡಾಗಿ ಹೋಗ್ತದೆ. ಹಾಗೆ ಇದು ನನ್ನ ಮೊಬೈಲ್ ಮೌಂಟು. ಹಾಗೆ ಇದು ಬಂದುಬಿಟ್ಟು ನನ್ನ ಗಮ್ ಟೇಪ್ಸು, ಇದು ತುಂಬ ಹಾರ್ಡ್, ತುಂಬ ಹೆವಿ ಗಮ್. ಇದು ತುಂಬ ಯೂಸ್ ಆಗುವಂಥದ್ದು. ಸೊ ಹಾಗೆ ಇದು ಬಂದುಬಿಟ್ಟು ಚೆಸ್ಟಿಗೆ ಹಾಕೊಳ್ಳುವಂಥದ್ದು. ಸೊ ಇಲ್ಲಿ ಹೀಗೆ ಬೆಲ್ಟ್ ಬರುತ್ತೆ, ಇಲ್ಲಿ ಹೀಗೆ ಬೆಲ್ಟ್ ಬರುತ್ತೆ, ಇಲ್ಲಿ ಕ್ಯಾಮರಾ ಮೌಂಟ್ ಮಾಡಲಿಕ್ಕೆ. ಸೊ ಅದು ಬಂದುಬಿಟ್ರೆ ಇದು ನಮ್ಮ ಕಾರಿಗೆ ಮೌಂಟ್ ಮಾಡುವುದು. ಇದು ನನಗೆ ಆಲ್ರೆಡಿ ಉಂಟು, ಬಟ್ ಇದನ್ನು ಕೂಡ ನಾನು ಕಾರಿಗೆ ಹಾಕ್ತೇನೆ ಪುನಃ. ಬಟ್ 2 ಇದೆ ನಮ್ಮದು ಕಾರಲ್ಲಿ. ಸೊ ಇದು ಬಂದುಬಿಟ್ಟು ಕಾರ್ ಮೌಂಟು. ಸೊ ಹಾಗೆಯೇ ಇದು ಬಂದುಬಿಟ್ಟು ಗಮ್ ಟೇಪು. ಇದು ಬಂದುಬಿಟ್ಟು ನನ್ನದು ಎಂತ ಹೇಳ್ತೇವೆ ಇದು, ಇದು ನಮ್ಮದು ಗಾಡಿಗೆ ಹಾಕುವಂಥದ್ದು, ಬೈಕಿಗೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಇದಿಷ್ಟು ಐಟಮ್ ನಂದು ಅನ್ಬಾಕ್ಸ್ ಆಗಿ ಆಯಿತು. ಸೊ ನೋಡಿದ್ರಿ, ತುಂಬ ಹೆಲ್ಪ್ಫುಲ್ ಆಗುವಂಥ ಐಟಮ್ ತುಂಬ ಇದೆ ಇದರಲ್ಲಿ. ಇದಂತೂ ನನ್ನ ಫ್ಯೂಚರಿಗೆ ತುಂಬ ಯೂಸ್ ಆಗ್ತದೆ. ಸೊ ಹಾಗಾಗಿ ಆರ್ಡ್ರ್ ಮಾಡಿಟ್ಟಿದ್ದೇನೆ, ತುಂಬ ಖರ್ಚು ಕೂಡ ಮಾಡಿದ್ದೇನೆ ಇದಕ್ಕೆ. ಪರವಾಗಿಲ್ಲ, ಎಷ್ಟೇ ಖರ್ಚಾಗಲಿ.
ನಾನೇನು ನಮ್ಮದು ಏನು ಪ್ಲ್ಯಾನಿಂಗ್ಸ್ ಉಂಟು ಮುಂದೆಗೆ ಅದೆಲ್ಲ ಇದು ತುಂಬ ಯೂಸ್ ಆಗುವಂಥದ್ದು. ಸೊ ಅದಕ್ಕೆ ಇದೆಲ್ಲ ಬೇಕೇ ಬೇಕು, ನೆಸಸರಿ ಐಟಮ್ಸು. ಅದಕ್ಕೆ ನಾನು ಇದನ್ನು ಆರ್ಡರ್ ಹಾಕಿ ಇಟ್ಟದ್ದು. ಸೊ ಇದನ್ನು ರಪ ತೊಟ್ಟೆ ಹೊಡೆದು ನಿಲ್ಲಿಸ್ಕೊಡುವ. ಸೊ ಎಲ್ಲ ಅನ್ಬಾಕ್ಸಿಂಗ್ ಮುಗೀತು. ಸೊ ಇದಾಗಿತ್ತು ನನ್ನ ಅನ್ಬಾಕ್ಸಿಂಗ್ ಒಂದು ವೀಡಿಯೋ. ಸೊ ಈ ವ್ಲಾಗ್ ಮಾಡಲಿಕ್ಕೆ ಏನೋ ಕಂಟೆಂಟ್ ಇರಲಿಲ್ಲ, ಮತ್ತು ನಾನು ಹೊರಗಡೆ ಕೂಡ ಹೋಗ್ತಿಲ್ಲ, ತುಂಬ ಕೆಲಸ ಹೆವಿ ಬ್ಯುಸಿಯಾಗಿದೆ. ಅಲ್ಲಿ ನಮ್ಮ ಮನೆ ಮುಂದೆ ಫಂಕ್ಷನ್ ಕೂಡ ಆಗ್ತಾ. ಸೊ ಅಲ್ಲಿಗೆ ಕೂಡ ನಾನು ಹೋಗಲಿಲ್ಲ, ಬರೀ ಕೆಲಸ ಮನೆ ಜೀವನ ಇಷ್ಟ ಆಗಿ ಹೋಗಿದೆ. ಸೊ ತುಂಬ ಖರ್ಚು ಮಾಡಿ ತಗೊಂಡಂಥ ಐಟಮ್ಗಳು ಅದು ನಾನೀಗ ಏನು ಆರ್ಡರ್ ಹಾಕಿದ್ದೇನೆ ಅದು. ಸೊ ನನಗೆ ಇರುವ ಸಬ್ಸ್ಕ್ರೈಬರ್ಸ್ಗೆ ಫಾಲೋವರ್ಸ್ಗೆ ಅಷ್ಟು ಖರ್ಚು ಮಾಡೋದು, ಅದೇ ಸಬ್ಸ್ಕ್ರೈಬರ್ಸ್ಗೆ ನನಗೆ ಇರುವಂಥ ಸಬ್ಸ್ಕ್ರೈಬರ್ಸ್ಗೆ ಆ್ಯಂಡ್ ಫಾಲೋವರ್ಸ್ಗೆ ಅಷ್ಟು ಖರ್ಚು ಮಾಡಿ ತುಂಬ ಆಯಿತು. ಬಟ್ ಫೈನ್, ನನಗೆ ಏನಂತ ಹೇಳಿದರೆ ನೆಕ್ಸ್ಟ್ ಆ ಥರ ವ್ಲಾಗ್ಸ್ ಮಾಡಬೇಕು, ಈ ಥರ ವ್ಲಾಗ್ಸ್ ಮಾಡಬೇಕು, ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ತುಂಬಾ ಆಸೆ ಇದೆ. ಸೊ ಹಾಗಾಗಿ ಅಲ್ಲಿಗೆಲ್ಲ ಹೋಗುವಾಗ ಐಟಮ್ ಬೇಕೇ ಬೇಕು. ಹಾಗೆ ನಾನು ಆರ್ಡ್ರ್ ಮಾಡಿರುವಂಥದ್ದು. ಸೊ ಅದು ನನಗೆ ನೆಕ್ಸ್ಟ್ ಯೂಸ್ ಆಗ್ತದೆ, ಪಕ್ಕ ಯೂಸ್ ಆಗ್ತದೆ. ಹಾಗೆ ನಾನು ತಗೊಂಡಿಟ್ಟದ್ದು. ಸೊ ಇನ್ನು ತುಂಬ ಐಟಮ್ ತಗೊಳ್ಳಿಕ್ಕಿದೆ, ವ್ಲಾಗ್ಸ್ ಮಾಡಲಿಕ್ಕಿದೆ. ಸೊ ನಂದು ಡೈಲಿ ವ್ಲಾಗ್ಸ್ ಆ್ಯಂಡ್ ನಂದು ಈ ಸ್ಟ್ರೆಸ್ ಲೈಫಿಂದ ಯಾವಾಗ ಹೊರಗಡೆ ಬರ್ತದೆ ಅಂತ ನಂಗೆ ಗೊತ್ತಿಲ್ಲ. ಸೊ ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತ ನಾನು ಕಾಯ್ತಾ ಇದ್ದೇನೆ. ನೋಡುವ ನೆಕ್ಸ್ಟ್ ಏನಾಗುತ್ತೆ ಅಂತ. ಇದು ವ್ಲಾಗ್ ಆಗಿತ್ತು ಇಷ್ಟೇ. ಸೊ ಇನ್ನು ಆದಷ್ಟು ಬೇಗ ವ್ಲಾಗ್ಸ್ ಮುಗಿಸುವ. ಯಾಕೆ ಅಂತ ಹೇಳಿದರೆ ಇನ್ನು ಹೋಗಿ ಮಲಗೋಕ್ಕಿಂತ ಮೊದಲು ಊಟ ಮಾಡಿ ಮಲಗಬೇಕು, ಅಮ್ಮನವರು ಮಲಗಬೇಕು. ಅವರಿಗಿನ್ನು ತುಂಬ ಹೊತ್ತು ಕಾಯಿಸೋದು ಬೇಡ ಅಂತ ಹೇಳಿ ನಾನು ಮಲಗ್ತೇನೆ. ಸೊ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೇನೆ. ಸೊ ಟಿಲ್ ದೇರ್ ಟೇಕ್ ಕೇರ್, ಬಾಬಾ ಹೇಳ್ತಾ, ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಸ್ ಬಾಯ್.